ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಸಾಂಸ್ಕೃತಿಕ ವೈಭವ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನಾ ಶೇಟ್. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸಗೌಡ ಅಂಕೋಲಾ ಆಶ್ರಯದಲ್ಲಿ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ, ಉಪನ್ಯಾಸ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಸಾಧನಾ ವೇದಿಕೆಯಲ್ಲಿ ನಡೆಯಿತು. ಹಾಗಾದರೆ ದಿವಂಗತ ಬೊಮ್ಮಯ್ಯ ಗಾಂವ್ಕರ್ ಸ್ಮರಣಾರ್ಥ 12ನೇ ವರ್ಷದ ಸಾಂಸ್ಕೃತಿಕ ವೈಭವ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ. ಸಂಗ್ರಾಮ ಭವನದ ವೇದಿಕೆ ಇಂದು ನಮ್ಮ ಮನೆ ಮಗಳಾದಂತಹ ಸಾಧನಾ ವೇದಿಕೆಯಾಗಿ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನ 12ನೇ ವರ್ಷದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ. ಕಲೆ, ಸಂಸ್ಕೃತಿ, ಸಾಹಿತ್ಯ, ಸ್ವಾತಂತ್ರ್ಯ, ಸಹಕಾರಿ, ರೈತಾಪಿ, ಕ್ರೀಡೆ, ಸಂಘಟನೆಗೆ ಸದಾ ನೀರೆರೆಯುತ್ತಿರುವಂತಹ ಊರು ಬಾಸಗೋಡ. ಆ ಬಾಸಗೋಡದ ಹಿರಿಯ ಚೇತನ ಬೊಮ್ಮಯ್ಯ ಗಾಂವ್ಕರ್ ನಮ್ಮೆಲ್ಲರ ಪ್ರೀತಿಯ ಬೋಳಿದಣ್ಣನ ನೆನಪಿನಲ್ಲಿ ನಡೆಯುವ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನ ಕಾರ್ಯಕ್ರಮ ದೇವಾನಂದ್ ಗಾಂವ್ಕರ್ ಇವರ ಮುಂದಾಳತ್ವದಲ್ಲಿ ಅವರ ಕುಟುಂಬದ ಸದಸ್ಯರೆಲ್ಲರ ಸಹಾಯ ಸಹಕಾರದೊಂದಿಗೆ 11 ವಸಂತಗಳನ್ನು ಪೂರೈಸಿ ಇಂದಿಗೆ 12ನೇ ಕಾರ್ಯಕ್ರಮದ ಸಂತೋಷದ ಆಚರಣೆಗೆ ಸಿದ್ಧವಾಗಿದೆ. ಈ 12ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ವೇದಿಕೆಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗುವ ಎಲ್ಲ ಅತಿಥಿ ಅಭ್ಯಾಗತರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಮಾತು ಫೌಂಡೇಶನ್ನ ಅಧ್ಯಕ್ಷರಾದಂತಹ ದೇವಾನಂದ್ ಗಾಂವ್ಕರ್ ಇವರಿಂದ. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸಗೋಡ ಅಂಕೋಲಾ ಉತ್ತರ ಕನ್ನಡ ಇದರ 12ನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಹಾಗೂ ಉಪನ್ಯಾಸ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಆಮಂತ್ರಣ ಮಾಡಿಕೊಳ್ಳುತ್ತಿದ್ದೇನೆ. ಸ್ವಾತಂತ್ರ್ಯ ಯೋಧ ಬೊಮ್ಮಯ್ಯ ರಾಕು ಗಾಂವ್ಕರ್ ಹಾಗೂ ಪಾರ್ವತಿ ಗಾಂವ್ಕರ್ ಮತ್ತು ಗಾಂವ್ಕರ್ ಕುಟುಂಬದ ಹಿರಿಯರ ನೆನಪಿನಲ್ಲಿ ಈ ಒಂದು ಫೌಂಡೇಶನ್ ಪ್ರಾರಂಭವಾಗಿದ್ದು 11 ವರ್ಷ ಯುವ ಪ್ರತಿಭಾ ಪುರಸ್ಕಾರ, ಉಪನ್ಯಾಸ ಹಾಗೂ ಇತರೆ ವಿಧಾಯಕ ಚಟುವಟಿಕೆಗಳನ್ನು ಮಾಡಿ 12ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯವರೇ ಆದ ವಿದೂಷಿ ಜ್ಯೋತಿ ಹೆಗಡೆ ಶಿರ್ಸಿ ಇವರು ಆಗಮಿಸಿದ್ದಾರೆ. ಜ್ಯೋತಿ ಹೆಗಡೆಯವರು ನಮ್ಮ ಜಿಲ್ಲೆಯವರೆನ್ನೋದು ಅಷ್ಟೇ ಅಭಿಮಾನದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಹಾಗೂ ಅಭಿಮಾನದಿಂದ ವಿದೂಷಿ ಜ್ಯೋತಿ ಹೆಗಡೆ ಶಿರ್ಸಿಯವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಹಾಗೂ ಅಂಕೋಲೆಯ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಈ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರಿಗೆ ನನ್ನ ನಮಸ್ಕಾರ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಹನೀಯರಿಗೆ ನನ್ನ ನಮಸ್ಕಾರ. ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ವಿದೂಷಿ ಜ್ಯೋತಿ ಹೆಗಡೆಯವರನ್ನು ಪರಿಚಯಿಸುವುದೇ ಒಂದು ರೀತಿಯಾದಂತಹ ಖುಷಿಯ ಸಂಗತಿ ನನಗೆ. ಸಂಗೀತದಲ್ಲಿ ಅಧ್ಯಾತ್ಮದ ಸಾಧನೆಗೈದು ಲೋಕಪ್ರಸಿದ್ಧಿಯಾದಂತಹ ಘನ ವ್ಯಕ್ತಿತ್ವ ಇವರದ್ದು. ಜ್ಯೋತಿ ಹೆಗಡೆಯವರು ಶಿರ್ಸಿಯವರು, ಹುಟ್ಟಿದ್ದು ಧಾರವಾಡದಲ್ಲಿ, ಶಿರ್ಸಿ ಬೆಳಗಾವಿಯಲ್ಲಿ ಬೆಳೆದವರು ಅವರು. ಇವರ ಬದುಕಿಗೆ ನೆಲೆಯಾದದ್ದು ಶಿರ್ಸಿಯ ಬಿಸ್ಲುಕೊಪ್ಪ. ಜಗತ್ತಿನ ಪ್ರಪ್ರಥಮ ರುದ್ರವೀಣೆ ವಾದಕಿ ನಮ್ಮ ಕನ್ನಡತಿ, ಜಗಕ್ಕೊಬ್ಬಳೇ ಜ್ಯೋತಿ ರುದ್ರವೀಣೆ ಪಳಗಿಸಿದ ಕನ್ನಡತಿ ಎಂದೆಲ್ಲ ನಾವು ಕೇಳಲ್ಪಟ್ಟಂತಹ ವ್ಯಕ್ತಿತ್ವ ಇವರದು. ಈ ವೇದಿಕೆಯಲ್ಲಿ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಜ್ಯೋತಿಯವರು ಮನೆಯಲ್ಲೇ ಒಂದು ಗುರುಕುಲವನ್ನು ಆರಂಭಿಸಿದ್ದಾರೆ. ಅನೇಕ ವಿದ್ಯಾರ್ಥಿನಿಯರು ರುದ್ರವೀಣಾವಾದನವನ್ನು ಕಲಿತಾ ಇದ್ದಾರೆ. ಈ ರೀತಿ ಪ್ರಾಚೀನ ಕಲೆಯನ್ನು ಉಳಿಸಿ ಬೆಳೆಸುವತ್ತ ಶ್ರಮ ವಹಿಸುತ್ತಿರುವಂಥ ಜ್ಯೋತಿ ಹೆಗಡೆಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದು ನಮಗೆಲ್ಲ ಹರ್ಷ ತಂದಿದೆ ಮೇಡಮ್. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಲ್ಲಸರ್ಜ ಚಂದ್ರಶೇಖರ್ ದೇಸಾಯಿ ಅವರು ನಮ್ಮೊಂದಿಗೆ ಇದ್ದಾರೆ. ರಾಣಿ ಚೆನ್ನಮ್ಮನ 5ನೇ ತಲೆಮಾರಿನ ವಂಶಜರಾದಂತಹ ಮಲ್ಲಸರ್ಜ ಚಂದ್ರಶೇಖರ್ ದೇಸಾಯಿ ಅವರು ಪ್ರಸ್ತುತ ಇವರು ಖಾನಾಪುರದಲ್ಲಿ ವಾಸಿಸ್ತಾ ಇದ್ದಾರೆ. ಎಲ್ಲ ಆಸ್ತಿಪಾಸ್ತಿ ಸರ್ಕಾರಕ್ಕೆ ನೀಡಿದ ಹೆಮ್ಮೆಯ ಸಂಸ್ಥಾನ ಕಿತ್ತೂರು ಸಂಸ್ಥಾನ ಎಂಬ ಹೆಗ್ಗಳಿಕೆ ಹೊಂದಿರುವ ರಾಣಿ ಚೆನ್ನಮ್ಮನ ವಂಶಜರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮಗೆ ಗೌರವ ಜೊತೆಗೆ ತೃಪ್ತಿ ಸಂತಸವನ್ನು ತಂದಿದೆ ಸರ್. ಪಾರ್ವತವ್ಯ ಒಂದು ಕವನದ ಪ್ರಸ್ತುತಿ ಅಮ್ಮನೆಂದರೆ. ಅನೆಂದರೆ ತವರಿನ ಶಕ್ತಿ, ಹರಸಿ ಹಾರೈಸಿ ಕಾಯುವ ಪಂಕ್ತಿ, ಹೆಸರ ಸ್ಮರಣೆಯೇ ಮನಕ್ಕೆ ತೃಪ್ತಿ, ಪಾರ್ವತಿ ಎಂಬ ರೂಪವೇ ಶಿವಶಕ್ತಿ, ಪಾರ್ವತಿ ಎಂಬ ರೂಪವೇ ಶಿವಶಕ್ತಿ. ಹಿರಿತನಕ್ಕೆ ಹೆಸರಾದ ಪಾರ್ವತಮ್ಮ, ನಂಬಿ ಬಂದವರಿಗೆ ನೆರಳಾದೆ, ಆದರ್ಶ ದಾಂಪತ್ಯ ಗೀತ ಹಾಡಿದೆ, ನೀ ಹಚ್ಚಿದ ದೀಪದಲ್ಲಿದೆ ನಿನ್ನ ನೆರಳು, ಅಮ್ಮ ನೆಚ್ಚಿನಂಬಿದೆವು ನಾವು, ಅಮ್ಮ ನೆಚ್ಚಿನಂಬಿದೆವು ನಾವು, ನೀ ಜೋರಿದ ದಾರಿಯಲ್ಲಿ ನಡೆದು, ನೀ ತೋರಿದ ದಾರಿಯಲ್ಲಿ ನಡೆದು, ಬದುಕು ಅರಳಿಸಿ ಪಲ್ಲವಿಸಿದೆವು, ಬದುಕು ಅರಳಿಸಿ ಪಲ್ಲವಿಸಿದೆವು, ಅಮ್ಮ ಅಮ್ಮ ಅಮ್ಮ. ಈ ವರ್ಷದ ವೇದಿಕೆಯಲ್ಲಿ ಬೀಸುಗಲ್ಲಿನ ಮೇಲೆ ಕೊಳಗವನ್ನ ಇಟ್ಟು ಈ ವರ್ಷದ ಹೊಸ ಅಕ್ಕಿಯನ್ನ ತುಂಬಿ ಹಣತೆಯನ್ನ ಬೆಳಗುತ್ತಿದ್ದೇವೆ. ಮುಂಗಾರು ಸಮೀಪಿಸುತ್ತಿದೆ. ಈ ಬೆಳಕಿನ ದೀವಿಗೆ ರೈತನ ಪಾಲಿಗೆ ಒಳ್ಳೆಯ ಫಸಲಿನ ಬೆಳಕಾಗಲಿ ಎಂಬುದು ಫೌಂಡೇಶನ್ನ ಹಾರೈಕೆ. ಎಲ್ಲರಿಗೂ ನಾನು
ತುಂಬ ಸಂತೋಷ ವ್ಯಕ್ತಪಡಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಯಾಕಂದರೆ ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ನಾನು ನಿಜವಾಗ್ಲೂ ಯಾವುದೇ ಇಂಥ ಸಭೆ ಸಮಾರಂಭಕ್ಕೆ ಹೋಗುವುದು ಕಡಿಮೆ. ನಂದು ಸಂಗೀತದ ಒಂದು ಕೃಷಿ. ನಾನು ವೀಣೆ ನುಡಿಸೋಳಿಗೆ ಇಲ್ಲೇನು ಕೆಲಸ ಅಂತ. ನಮಗೆ ಮೈಕ್ ಕೊಟ್ಟರೆ ನುಡಿಸುವಲ್ಲೇ ಹೊರತು ಮಾತು ಬರೋದಿಲ್ಲ. ಮಾತಾಡಿ ಅಂತ ಮೈಕ್ ಕೊಟ್ಟರೆ ನಮ್ಗೆ ಮಾತಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ಅವ್ರು ಕೇಳಿಕೊಂಡ್ರು, ಇಲ್ಲ ಮೇಡಮ್ ನೀವು 4 ಮಾತಾಡಿ ನಮ್ಮ ಯುವ ಪೀಳಿಗೆಗೆ ಒಂದು ಆದರ್ಶವನ್ನು ತುಂಬಿ, ಧೈರ್ಯ ತುಂಬಿ ಅಂತ. ಅವರ ವಿಷಯವನ್ನು ಅರ್ಥಕೊಂಡಾಗ ತುಂಬ ಸಂತೋಷ ಅನ್ನಿಸ್ತು. ಯಾಕಂತಂದರೆ ಈ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸ್ಗೋಡು, ಇದರಲ್ಲಿ ಇವರು ಪ್ರತಿ ವರ್ಷ 12 ಜನ ಯುವ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ನಾನಂದೆ ಏನು ಅರ್ಜಿ ತೊಗೊಂಡು ಆಯ್ಕೆ ಮಾಡ್ಕೊಳ್ತೀರಾ? ನಕ್ಬಿಟ್ರು ಅವರು. ಯಾಕಂದರೆ ಈಗ ಪದ್ಮಶ್ರೀ ಕೂಡ ಅರ್ಜಿಯಿಂದನೇ ಆಯ್ಕೆ ಮಾಡ್ತಾರೆ. ಅಂದಮೇಲೆ ಇದೇನು ಅರ್ಜಿ ಬಂದೇ ಬರುತ್ತೆ ಅಂತ ನನಗೆ. ಇಲ್ಲ ಮೇಡಮ್, ನಾವು ಇವತ್ತು 12ನೇ ತಾರೀಕು ನಾವು ಪ್ರಶಸ್ತಿ ಕೊಟ್ಟ ಮೇಲೆ ನಾಳೆ 13ನೇ ತಾರೀಕಿನಿಂದ ಮತ್ತೆ ಹುಡುಕಾಟ ಶುರು ಮಾಡ್ತೀವಿ, ಮುಂದಿನ ವರ್ಷಕ್ಕೆ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅಂತಂದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಅವರು ಹುಡುಕಿ ಆಯ್ಕೆ ಮಾಡ್ತಾರೆ. ಯಾವುದೇ ಪ್ರಶಸ್ತಿ ಈ ಅರ್ಜಿಗಳನ್ನು ನೋಡ್ಕೊಂಡ್ಬಿಟ್ಟು ಪ್ರಶಸ್ತಿ ಕೊಡ್ತಾ ಇಲ್ಲ ಅಂತ ತುಂಬ ಸಂತೋಷ ಆಯಿತು. ಇಂಥ ಸಂಘ ಸಂಸ್ಥೆಗಳು ಇದೆಯಾ? ಅದು ಇದ್ದರೆ ಇರಬೇಕು ಇಂಥ ಸಂಘ ಸಂಸ್ಥೆಗಳು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ತಕ್ಕ ಹಾಗೆ ಅವರು ನನ್ನನ್ನು ಇದಕ್ಕೆ ಕರೆದ್ರು ಅಂತ ತುಂಬ ಸಂತೋಷದಿಂದ ಬಂದೆ. ನಾನು ನನ್ನ ಮನಸ್ಸಿನ ಪ್ರಕಾರ ಇಂಥಲ್ಲಿ ಭಾಗವಹಿಸೋಕ್ಕೆ ಆನಂದವಾಗುತ್ತೆ ಅಂತ. ಚರಿತ್ರೆಯಲ್ಲಿ ಅಮರಳಾದ ಕಾಣಿ ಬೊಮ್ಮಕ್ಕನ ಸ್ಮರಣೆ ಇಂದಿನ ದಿನಗಳಲ್ಲಿ ಇದು ಪ್ರಸ್ತುತವಾದದ್ದು ಅನ್ನುವುದು ಹೌದು. ಯಾಕಂತಂದರೆ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಎನ್ನುವ ಒಂದು ಹಿರಿಯರ ಮಾತಿದೆ. ಹಾಗಾಗಿ ಸನ್ಮಾನ್ಯರೇ, ಸ್ವಾತಂತ್ರ್ಯ ಯೋಧೆ ಕಾಣಿ ಬೊಮ್ಮಕ್ಕ ಯುವಜನತೆಗೆ ಸ್ಫೂರ್ತಿದಾಯಕ ಎನ್ನುವ ಒಂದು ತಲೆಬಾರದ ಅಡಿಯಲ್ಲಿ ನಾನು ಅವರ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲು ಹರ್ಷಿಸುತ್ತಿದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಸ್ಫೂರ್ತಿ ಪಡೆದ ಅಂಕೋಲೆ ಕರ್ನಾಟಕದ ಬಾರ್ಡೋಲಿ ಎಂದೇ ಹೆಸರಾಗಿದ್ದು, ಆ ಕುರಿತು ಸ್ವತಃ ಅಂಕೋಲೆಗೆ ಭೇಟಿ ನೀಡಿದ ಮಹಾತ್ಮ ಗಾಂಧೀಜಿಯವರಿಂದಲೇ ಮೆಚ್ಚುಗೆ ಪಡೆದು ಭಾರತದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ದಾಖಲಾಗಿರುವುದು ಅಂಕೋಲೆಗೆ ಅಪಾರ ಕೀರ್ತಿ ತಂದಂತಹ ಸಂಗತಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾಸ್ಕೋಡ್, ಹಿಚ್ಕಡ್, ಸೂರ್ವೆ, ಶಟಗೇರಿ, ಕಣಗೀಲ್, ವಾಸರಕುದುರೆಗೆ, ಸಗಡಗೇರಿ, ಮೊಗಟ, ಬೋಳೆ ಇನ್ನಿತರ ಊರುಗಳು ಸ್ವಾತಂತ್ರ್ಯ ಯೋಧರ ನೆಲವೀಡುಗಳಾಗಿದ್ದವು. ಸ್ವಾತಂತ್ರ್ಯ ಹೋರಾಟದ ವೀರಗಾಥೆಯಲ್ಲಿ ಕಣಗಿಲದ ಕಾಣಿ ಬೊಮ್ಮಕ್ಕ ತೋರಿದ ಸಾಹಸ, ಧೈರ್ಯ ಬ್ರಿಟಿಷ್ ಆಡಳಿತವನ್ನು ಬೆಚ್ಚು ಬೀಳಿಸುವಂತೆ ಮಾಡಿದ್ದು ಸಂಸ್ಮರಣೀಯ ಸಂಗತಿ. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನ 12ನೇ ಕಾರ್ಯಕ್ರಮಕ್ಕೆ ಸತತವಾಗಿ ಭಾಗವಹಿಸ್ತಾ ನನ್ನ ಹಾಗೆ ಸತತವಾಗಿ ಇಲ್ಲಿ ಪ್ರೇಕ್ಷಕರು ಬಂದಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಒಂದು ರೀತಿಯ ಸಾಂಸ್ಕೃತಿಕವಾದ ಸಂಬಂಧಗಳು ಅಂಥೇಳಿ ನಾನು ಈ ಕಾರ್ಯಕ್ರಮಕ್ಕೆ ಕೆಲಸದ ಬಿಡುವನ್ನು ಮಾಡಿಕೊಂಡು ಆಗಮಿಸ್ತಾ ಇದ್ದೇನೆ. ಇದರಿಂದ ನನಗೇನು ಹಾನಿ ಏನಿಲ್ಲ. ಬಹುಶಃ ಮನುಷ್ಯರನ್ನು ಸಂಪರ್ಕಿಸುವ ಸಂದರ್ಭಗಳು ಅಪರೂಪವಾಗ್ತಿರುವಂಥ ಈ ಸಮಯದಲ್ಲಿ ಇಲ್ಲಿ ಹಲವಾರು ಪ್ರತಿಭಾವಂತರನ್ನು, ಹಲವಾರು ಸಾಧಕರನ್ನು ನೋಡ್ಕೊಂಡ್ಬಿಟ್ಟು ನಾವು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವಂಥ ಸಂದರ್ಭವು ಅಂಥೇಳಿ ನಾನು ಭಾವಿಸ್ತೇನೆ. ನಾವು ಸಾಧಿಸಿದ್ದೇವೆ ಅಂಥೇಳಿ ಏನು ಈ ಜನರ ಮಧ್ಯೆ ಇರುವಂತಹ ಈ ಒಂದು ರೀತಿಯ ಉತ್ಸಾಹ ಏನಿದೆಯಲ್ಲ, ಅದು ಅಹಂಕಾರವಾಗಿ ಪರಿವರ್ತನೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಈ ಪ್ರತಿಭೆಗಳ ಬಗ್ಗೆ ಯೋಚನೆ ಮಾಡುವಂಥ ಸಮಯ ಅಂಥೇಳಿ ನಾನು ಈ ಒಂದು ಕಲ್ಪನೆಗೆ, ಈ ಒಂದು ವಿಚಾರಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ಹಲವಾರು ಮಹನೀಯರು
ಪುಟ್ಟ ಹುಡುಗ, ಎಲ್ಲರೂ ಅವರವರ ಪ್ರತಿಭೆಗೆ ಇಲ್ಲಿ ಮಾನ್ಯತೆಯನ್ನು ದೊರಕಿಸ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಗಾಂವ್ಕರ್ ಫೌಂಡೇಶನ್ನ ದೇವಾನಂದ್ ಗಾಂವ್ಕರ್ ಅವರನ್ನು ಪ್ರಪ್ರಥಮವಾಗಿ ಅಭಿನಂದಿಸ್ತೇನೆ. ಮೇಘಮಾಲೆ ಮೇಘಮಾಲೆ ಮೇಘಮಾಲೆಯು ಹೀಗೆ ಗಿರಿಯನ್ನು ಬಾಗಿ ತಪ್ಪುವುದು, ಗಿರಿಯನ್ನು ಬಾಗಿ ತಪ್ಪುವುದು, ಗಿರಿಯನ್ನು ಬಾಗಿ ತಪ್ಪುವುದು. ಮೇಘಮಾಲೆ ಮೇಘಮಾಲೆ ಮೇಘಮಾಲೆಯು ಹೀಗೆ ಗಿರಿಯನ್ನು ಬಾಗಿ ತಪ್ಪುವುದು, ಗಿರಿಯನ್ನು ಬಾಗಿ ತಪ್ಪುವುದು. ನಿನ್ನೆದೆ ರಾಗದಿಂಪಿಗೆ ಕೋಗಿಲೆಯುತ ತಾನ ಹಾಡುವುದು, ಕೋಗಿಲೆ ತಾನ ಹಾಡುವುದು. ಪ್ರೀತಿಯ ಹೂಗಳರಳುತ್ತಲೀಗ ಭೃಂಗವ ಕೂಗಿ ಕರೆದಿರುವುದು, ಪ್ರೀತಿಯ ಹೂಗಳರಳುತ್ತ ಹೂಗಳರಳುತ್ತಲೀಗ ಭೃಂಗವ ಕೂಗಿ ಕರೆದಿರುವುದು, ಭೃಂಗವ ಕೂಗಿ ಕರೆದಿರುವುದು. ಅಮೃತ ಭೋಗವಾದಿಯ ತೂಗು ಮಂಚವ ಬೇಗ ಸೇರುವುದು, ಅಮೃತ ಭೋಗವಾಗಿಯ ತೂಗು ಮಂಚ ತೂಗು ಮಂಚ ತೂಗು ಮಂಚ ತೂಗು ಮಂಚವ ಬೇಗ ಸೇರುವುದು. ಹೂಗಳರಳುತ್ತಲೀಗ ಭೃಂಗವ ಕೂಗಿ ಕರೆದಿರುವುದು, ಭೋಗವಾಗಿಯ ತೂಗು ಮಂಚವ ಬೇಗ ಸೇರುವುದು, ಕೂಗಿ ಕರೆದಿರುವುದು ಮಂಚವ ಬೇಗ ಸೇರುವುದು, ಕೂಗಿ ಕರೆದಿರುವುದು ಮಂಚವ ಬೇಗ ಸೇರುವುದು. ಮೇಘಮಾಲೆಯು ಹೀಗೆ ಗಿರಿಯನ್ನು ಬಾಗಿ ತಪ್ಪುವುದು, ನಿನ್ನೆದೆ ರಾಗಡಿಯೊಟ್ಟಿಗೆ ಕೋಗಿಲೆಯುತ ತಾನ ಹಾಡುವುದು, ಕೋಗಿಲೆ ತಾನ ಹಾಡುವುದು, ಕೋಗಿಲೆ ತಾನ ಹಾಡುವುದು, ಹಾಡುವುದು, ಹಾಡುವುದು. ಆ
ಮೇಘಮಾಲೆಯು ಹೀಗೆ ಗಿರಿಯನ್ನು ಬಾಗಿ ತಬ್ಬುವುದು ನಿನ್ನೆದಿರಾಗ ನಿಪ್ಪಿಗೆ ಕೋಗಿಲೆಯು ತಾನ ಹಾಡುವುದು. ಶುಭಂ ಓಂಕಾರ್ ಅಣ್ವೇಕರ್, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಬಾಡದ ಓಂಕಾರ್ ಅಣ್ವೇಕರ್ ಹಾಗೂ ಅಕ್ಷತಾ ಅಣ್ವೇಕರ್ ಅವರ ಸುಪುತ್ರರಾದ ತಾವು ಅಪ್ರತಿಮ ಸಾಧನೆ ಮಾಡಿದ ಪುಟಾಣಿ. 2 ವರ್ಷ 4 ತಿಂಗಳ ಬಾಲಕರಾದ ತಾವು ಅಗಾಧವಾದ ನೆನಪಿನ ಶಕ್ತಿಯ ಮೂಲಕ ವಿಶ್ವ ದಾಖಲೆ ಮಾಡಿರುವಿರಿ. 2022 ಡಿಸೆಂಬರ್ 30ರಂದು ಬೆಂಗಳೂರಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ 2 ನಿಮಿಷ 49 ಸೆಕೆಂಡಿನಲ್ಲಿ 100 ವಿವಿಧ ಚಿತ್ರಗಳನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದ ಪ್ರೀತಿಯ ಕಣ್ಮಣಿ. ತಮ್ಮ ನೆನಪಿನ ಶಕ್ತಿ ಅಪರೂಪವಾದದ್ದು ಹಾಗೂ ಎಲ್ಲರನ್ನೂ ಬೆರಗುಗೊಳಿಸುವಂಥದ್ದು. ಸೂಪರ್ ಟ್ಯಾಲೆಂಟೆಡ್ ಕಿಡ್ ಎಂಬ ಬಿರುದು ಪಡೆದ ತಮ್ಮ ಸಾಧನೆಯನ್ನು ನಮ್ಮ ಜಿಲ್ಲೆ ಪ್ರೀತಿಯಿಂದ ಗೌರವಿಸುತ್ತದೆ. ಶಿವಕುಮಾರ್ ಹಿಚ್ಗಡ್ ಮತ್ತು ಮಂಜುಳಾ ಹಿಚ್ಗಡ್ ಅವರ ಮುದ್ದಿನ ಮಗಳಾದ ತಾವು ಬಾಲ್ಯದಿಂದಲೂ ಚುರುಕು ವ್ಯಕ್ತಿತ್ವದವರು. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತೆಂಕುತಿಟ್ಟಿನ ಭಾಗವತಿಕೆ ಮತ್ತು ಪುರುಷ ಹಾಗೂ ಸ್ತ್ರೀ ವೇಷಧಾರಿಯಾಗಿ ಮಿಂಚಿ ಯಕ್ಷಗಾನ ಕಲಾಸಕ್ತರ ಮೆಚ್ಚುಗೆ ಗಳಿಸಿರುವ ನಮ್ಮ ಪರಿಸರದ ಮಗಳಾಗಿರುವ ತಮಗೆ ತಮ್ಮ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆ ಅಭಿಮಾನ ಪಡುತ್ತದೆ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎಂದು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಹಾರೈಸಿ ಬೆಂಬಲಿಸುತ್ತದೆ ಹಾಗೂ ಅಕ್ಕರೆಯಿಂದ ಪುರಸ್ಕರಿಸುತ್ತದೆ. ಸಂದೇಶ್ ಕೃಷ್ಣ ಹರಿಕಂತ್ರ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬೆಟ್ಕುಳಿ ನಿವಾಸಿಗಳಾದ ತಾವು ಕೃಷ್ಣ ಹರಿಕಂತ್ ಹಾಗೂ ಮಹಾಲಕ್ಷ್ಮಿ ಹರಿಕಂತ್ ಅವರ ಅಕ್ಕರೆಯ ಮಗನಾಗಿರುವಿರಿ. ಅಬುಧಾಬಿಯಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಟೇಬಲ್ ಟೆನ್ನಿಸ್ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಪಡೆದು ಅಪರೂಪದ ಸಾಧನೆ ಮಾಡಿರುವಿರಿ. ಅಳ್ವೆಕೋಡಿಯ ದಯಾನಿಲಯ ಶಾಲೆಯ ವಿದ್ಯಾರ್ಥಿಯಾದ ತಾವು ಮೊದಲ ಬಾರಿಗೆ ವಿಶ್ವಮಟ್ಟದ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಗೆದ್ದು ದೇಶದ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪುತ್ರರಾಗಿರುವಿರಿ. ದಯಾನಿಲಯ ಸಂಸ್ಥಾಪಕರು ಹಾಗೂ ಶಿಕ್ಷಕರು ಆದ ಸಿರಿಲ್ ಲೂಪಿಸ್ ಅವರ ಮಾರ್ಗದರ್ಶನ ದೊರೆತಿರುವುದು ಖುಷಿಯ ಸಂಗತಿ. ವಿಶೇಷ ಒಲಿಂಪಿಕ್ಸ್ನಲ್ಲಿ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಜಿಲ್ಲೆಯ ಮೊದಲಿಗ ಎಂಬ ಕೀರ್ತಿಗೂ ತಾವು ಪಾತ್ರರಾಗಿರುವಿರಿ. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಸದಾಕಾಲ ತಮ್ಮ ಬೆಂಬಲಕ್ಕಿರುತ್ತದೆ ಹಾಗೂ ಹಾರೈಸಿ ಪುರಸ್ಕರಿಸುತ್ತದೆ. ಸೋನಾಲಿ ವೇಳಿಪ್, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಪುಟ್ಟಕಾಡಿನ ಊರು ಕಾಟೋಳಿ. ಈ ಊರಿನ ದೇವಿದಾಸ್ ವೇಳಿಪ್ ಹಾಗೂ ದೀಪಾಲಿ ವೇಳಿಪ್ ದಂಪತಿಗಳ ಮಗಳಾದ ತಾವು ಪರ್ವತಾರೋಹಣದಲ್ಲಿ ಸಾಹಸದ ಸಾಧನೆಯನ್ನು ಮಾಡಿರುವ ತಾವು ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಮತ್ತು ವಿಂಟರ್ ಕೋರ್ಸ್ನಲ್ಲಿ ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಗೌರವಕ್ಕೆ ಪಾತ್ರರಾಗಿರುವುದು ನಮ್ಮ ಜಿಲ್ಲೆಯವರಿಗೆ ಹರ್ಷ ತಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ 5393 ಮೀಟರ್ ಎತ್ತರದ ಮಚೋಯಿ ಪರ್ವತವನ್ನು ಏರುವ ಮೂಲಕ ಮೂಲ ಪರ್ವತಾರೋಹಣ ಶಿಬಿರವನ್ನು ತಾವು ಪೂರ್ಣಗೊಳಿಸಿರುವಿರಿ. ಈ ಸಾಧನೆಯನ್ನು ಮಾಡಿದ ಉತ್ತರ ಕನ್ನಡ ಜಿಲ್ಲೆಯ ಮೊದಲ ಬಾಲಕಿ ಎಂಬ ಹೆಗ್ಗಳಿಕೆಗೂ ತಾವು ಪಾತ್ರರಾಗಿರುವಿರಿ. ಮುಂದಿನ ವರ್ಷ ಮೌಂಟ್ ಎವರೆಸ್ಟ್ ಏರುವ ಕನಸು ತಮ್ಮದಾಗಿದೆ. ತಮ್ಮ ಕನಸು ನನಸಾಗಲಿ ಎಂದು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಯಸುತ್ತದೆ ಹಾಗೂ ಅಭಿಮಾನಪೂರ್ವಕವಾಗಿ ಹಾರೈಸುತ್ತದೆ. ಸ್ಫೂರ್ತಿ ನಾಯಕ್ ಶಿರಸಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ವಾಸವಿರುವ BV ನಾಯಕ್ ಹಾಗೂ ಸೀಮಾ ನಾಯಕ್ ಅವರ ಪುತ್ರಿಯಾಗಿರುವ ತಾವು ಸದ್ಯ ಹೈದರಾಬಾದಿನ L&T ಮೈಂಟ್ರಿ ಲಿಮಿಟೆಡ್ ಕಂಪನಿಯಲ್ಲಿ ಪ್ರೋಗ್ರಾಮ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವೃತ್ತಿಜೀವನ ಪ್ರಾರಂಭಿಸಿದ ತಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಸುದೀರ್ಘ 15 ವರ್ಷಗಳ ಯಶಸ್ವಿ ಅನುಭವದೊಂದಿಗೆ ಉನ್ನತ ಜವಾಬ್ದಾರಿಯ ಸ್ಥಾನವನ್ನು ಅಲಂಕರಿಸುವುದು ಖುಷಿಯ ಸಂಗತಿ. ಗೌರವಾನ್ವಿತ ಅಧಿಕಾರಿಯಾಗಿ ಗುರುತಿಸಿಕೊಂಡು ವೃತ್ತಿ ಬದುಕಿನ ಜೊತೆಗೆ ಬರವಣಿಗೆಯಲ್ಲಿಯೂ ಆಸಕ್ತಿ ಹೊಂದಿರುವ ತಾವು ವಾಯ್ಸ್ ಆಫ್ ಎ ವುಮನ್ ಲೀಡರ್ ಎಂಬ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಪ್ರೇರಣೆಯಾಗಬಹುದಂಥ ಚಂದದ ಪುಸ್ತಕ ಬರೆದಿರುವಿರಿ. ತಮ್ಮ ಈ ಸಾಧನೆಗೆ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಭಿನಂದಿಸುತ್ತದೆ ಹಾಗೂ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುತ್ತದೆ. ಶ್ಯಾಮ್ ಸುಂದರ್, ಸಿದ್ದಾಪುರ, ಉತ್ತರ ಕನ್ನಡ.
ದಿವಂಗತ ಭಂಡಾರಿ ಗಿಡ್ಡಪ್ಪ ಪೈಲ್ವಾನ್ ಹಾಗೂ ಗಾಯತ್ರಮ್ಮ ಅವರ ಹೆಮ್ಮೆಯ ಪುತ್ರರಾದ ತಾವು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಇಳ್ಳಿಮನೆಯ ಶಿಕ್ಷಕರಾಗಿ ಹಾಗೂ ಮಕ್ಕಳಿಗೆ ಈಜು ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಥೈಲ್ಯಾಂಡ್ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಗೆದ್ದು ಜಿಲ್ಲೆ, ರಾಜ್ಯ ಹಾಗೂ ದೇಶ ಅಭಿಮಾನ ಪಡುವಂತಾದ ಯುವಕರು ತಾವು. ಸಿದ್ದಾಪುರದ ಸ್ವಿಮ್ಮಿಂಗ್ ಸೆಂಚುರಿ ಸ್ಟಾರ್ ಆದ ತಮ್ಮನ್ನ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಭಿನಂದಿಸುತ್ತದೆ. ತಮ್ಮ ಸಾಧನೆ ಮುಂದುವರಿಯಲಿ ಹಾಗೂ ತಮ್ಮಿಂದ ಕಲಿತ ವಿದ್ಯಾರ್ಥಿಗಳು ಸಾಧಕರಾಗಲಿ ಎಂದು ಹಾರೈಸಿ ಪುರಸ್ಕರಿಸುತ್ತದೆ. ಧನ್ಯವಾದಗಳು. ಪ್ರಸನ್ನ ಚಂದ್ರಕಾಂತ್ ಶೇಟ್ ಹೊನ್ನಾವರ. ಚಂದ್ರಕಾಂತ್ ಹಾಗೂ ಶೋಭಾ ದಂಪತಿಗಳ ಮಗನಾದ ತಾವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನವರು. ಸೂಕ್ಷ್ಮ ಕರಕುಶಲ ಕಲೆಯಲ್ಲಿ ಪಳಗಿದ ತಮ್ಮ ಕರದಿಂದ ಈವರೆಗೆ ಅತ್ಯುತ್ತಮವಾದ ಚಿನ್ನದ ಪ್ರತಿಕೃತಿಗಳು ರೂಪುಗೊಂಡು ದಾಖಲಾಗಿವೆ. ಹೊನ್ನಾವರದ SDM ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಉಪನ್ಯಾಸಕರಾದ ತಾವು ಮಾಡಿದ ಸಾಧನೆ ಅಪರೂಪವಾದದ್ದು. ತಾವು ತಯಾರಿಸಿದ ಚಿನ್ನದ ಪ್ರತಿಕೃತಿಗಳು ಹಲವು ದಾಖಲೆಗಳನ್ನು ಮಾಡಿವೆ. ಅಮರ ಜವಾನ್ ಜ್ಯೋತಿ ಚಿನ್ನದ ಪ್ರತಿಕೃತಿಯು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಅದೇ ರೀತಿ ತಾವು ತಯಾರಿಸಿದ 8 ಮಿಲಿಗ್ರಾಂ ತೂಕದ ಚಿನ್ನದ ರಾಷ್ಟ್ರಧ್ವಜ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನ ಪುಟ ಸೇರಿ ವಿಶ್ವ ದಾಖಲೆಯಾಗಿದೆ. ತಮ್ಮ ದಾಖಲೆ ಈ ಎಲ್ಲ ಸಾಧನೆಗಳನ್ನು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಭಿನಂದಿಸುತ್ತದೆ ಹಾಗೂ ತಮ್ಮನ್ನು ಪ್ರೀತಿಯಿಂದ ಪುರಸ್ಕರಿಸುತ್ತದೆ. ಧನ್ಯವಾದಗಳು. ಫ್ಯಾಷನ್ ಪ್ರಪಂಚದಲ್ಲಿ ಇವರ ಸಾಧನೆಗಾಗಿ ಈ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಸಜಿಲಾ ಯಾಹ್ಯಾ ಕೋಲಾ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. ಮೂಲತಃ ಭಟ್ಕಳದ ನಿವಾಸಿಯಾಗಿರುವ ತಾವು ನಮ್ಮ ಜಿಲ್ಲೆ ಹೆಮ್ಮೆ ಪಡುವ ವ್ಯಕ್ತಿಯಾಗಿದ್ದೀರಿ. ಸಿಮ್ರಾನ್ ಇನ್ಸ್ಟಿಟ್ಯೂಟ್ ಪ್ರಧಾನ ನಿರ್ದೇಶಕಿಯಾದ ತಾವು ಹಿಂದುಳಿದ ವರ್ಗ ಹಾಗೂ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ಳವರು. ಮಹಿಳಾ ಶಿಕ್ಷಣ, ಬಡತನ ನಿವಾರಣೆ, ಸ್ವಉದ್ಯೋಗದಲ್ಲಿ ಮಹಿಳೆಯರಿಗೆ ಭರವಸೆ ನೀಡುತ್ತಾ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿರುವ ತಾವು ಮಂಗಳೂರಿನ ನಶಾಮುಕ್ತಿ ಕೇಂದ್ರಕ್ಕೂ ಸಹಕಾರಗೈಯುತ್ತಿರುವಿರಿ. ಮೊಹಮ್ಮದ್ ನಾಗ್ಮಾನ್ ಲತೀಫ್ ನಿರ್ಮಾಣದ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಸೀಸನ್ 9 2023 ಇತ್ತೀಚಿನ ಈ ಇವೆಂಟ್ನಲ್ಲಿ ತಮ್ಮ ಸಾಧನೆ ಅನುಪಮವಾದದ್ದು. ಫ್ಯಾಷನ್ ಮತ್ತು ಸ್ಟೈಲಿಂಗ್ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ತಮಗೆ ನೀಡಿ ಗೌರವಿಸುವುದು ತುಂಬ ಹೆಮ್ಮೆಯ ವಿಚಾರವಾಗಿದೆ. ತಮ್ಮ ನಿರಂತರ ಸಾಧನೆಗೆ ಅನೇಕ ಪುರಸ್ಕಾರಗಳು ಲಭಿಸಿವೆ. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ನಿಮ್ಮನ್ನು ಅಭಿಮಾನದಿಂದ ಪುರಸ್ಕರಿಸುತ್ತದೆ. ಧನ್ಯವಾದಗಳು. ಬಸವರಾಜ್ ಈರಯ್ಯ, ನಡುವಿನ ಮನೆ, ಮುಂಡಗೋಡ ತಾಲೂಕಿನ ಹುಲಿಹೊಂಡ ಗ್ರಾಮದ ಈರಯ್ಯ ಹಾಗೂ ಅಕ್ಕಮ್ಮ ದಂಪತಿಗಳ ಪುತ್ರನಾದ ತಾವು ಸಾಧಕ ರೈತರು ಎಂದು ಹೇಳಲು ಹರ್ಷವೆನಿಸುತ್ತದೆ. ಪದವಿ ಶಿಕ್ಷಣ ಮುಗಿದ ನಂತರ ತಂದೆಯವರು ಮಾಡಿದ ಅಡಿಕೆ ತೋಟದಲ್ಲಿ ಹೊಸತಾಗಿ ಅರಣ್ಯ ಕೃಷಿ, ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ಅಳವಡಿಸಿಕೊಂಡು ಯಶಸ್ವಿಯಾದವರು. ತಮ್ಮ ಸಾಧನೆಗೆ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಉತ್ತಮ ರೈತ ಪ್ರಶಸ್ತಿ ನೀಡಿ ಗೌರವಿಸಿವೆ. ಉತ್ತರ ಕನ್ನಡ ಜಿಲ್ಲೆ ತಮ್ಮ ಬಗ್ಗೆ ಅಭಿಮಾನ ಪಡುತ್ತದೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ತಮಗೆ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಶುಭಾಶಯಗಳನ್ನು ತಿಳಿಸುತ್ತಾ ಅಭಿನಂದಿಸಿ ಗೌರವಿಸುತ್ತದೆ. ಧನ್ಯವಾದಗಳು. ವಿದೂಷಿ ಜ್ಯೋತಿ ಹೆಗಡೆಯವರ ರುದ್ರವೀಣೆಯ ಇಂಪಾದ ವಾದನದ ಹಿನ್ನೆಲೆಯ ದನಿ
ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ. ಇದು ಕರುನಾಡಿನ ನಾಡಿ ಮಿಡಿತ.